ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಾಕ್ ಆಫ್ ಟುಡೇ. ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಇದೀಗ ಗಿಚ್ಚಗಿಲಿ ಶೋನಲ್ಲಿ ತಮ್ಮ ಅರೆಬರೆ ಕನ್ನಡದಿಂದ ನಗೆಗಡಲಲ್ಲಿ ತೇಲಿಸಿದ್ದಾರೆ. ಈ ಹಿಂದೆ ತಾವು ರೈತನ ಮಗನನ್ನ ಮದುವೆ ಆಗುವುದಾಗಿ ಹೇಳಿಕೆ ನೀಡಿ ಎಲ್ಲರ ಗಮನ ಸೆಳೆದಿದ್ದ ರಕ್ಷಿತಾ ಸೆಲೆಬ್ರಿಟಿಯಾದ ಮೇಲೂ ತಮ್ಮ ಮಾತಿಗೆ ಬದ್ಧರಾಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಮಾತನಾಡಿದ್ರು ಅಂದ್ರೆ ಅಲ್ಲೊಂದು ಏನೋ ಸುದ್ದಿ ಆಗೇ ಆಗ್ತದೆ ಅನ್ನೋದಂತೂ ದಿಟ. ಇದೇ ಕಾರಣಕ್ಕೆ ಬಹುತೇಕ ಎಲ್ಲ ಯೂಟ್ಯೂಬ್ ಚಾನೆಲ್ನವರು ಈಕೆಯನ್ನ ಕರೆಸಿ ಮಾತನಾಡುವುದು ಕೂಡ ಉಂಟು. ಅರೆಬರೆ ಕನ್ನಡದಿಂದ ಎಲ್ಲರ ಮನಸ್ಸನ್ನು ಗೆದ್ದು ಕದ್ದು ಬಿಗ್ ಬಾಸ್ನಂಥ ಶೋನಲ್ಲಿ ಘಟಾನುಘಟಿಗಳನ್ನು ಮಣಿಸಿ ಮೊದಲ ರನ್ನರ್ ಅಪ್ ಆದ ಮಂಗಳೂರು ಪುಟ್ಟಿ ಇದೀಗ ಸಖತ್ ಸೆಲೆಬ್ರಿಟಿ ಆಗಿದ್ದಾರೆ. ಅವಕಾಶಗಳ ಆಗರವೇ ಹರಿದು ಬರ್ತಾ ಇದೆ. ಇದೀಗ ರಕ್ಷಿತಾ ಶೆಟ್ಟಿ ಗಿಚ್ಚಗಿಲಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ನಿಂದ ಬಂದ ಮೇಲೆ ಏನು ಬದಲಾವಣೆ ಆಯಿತು ಅಂತ ಪ್ರಶ್ನಿಸಿದಾಗ ಎಲ್ಲರೂ ತಬ್ಬಿಕೊಳ್ಳುವಾಗಲೇ ನನಗೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ ರಕ್ಷಿತಾ. ಅದನ್ನು ಕೇಳಿ ಜಡ್ಜಸ್ ಎಲ್ಲರೂ ಸೇರಿ ಬಿದ್ದು ಬಿದ್ದು ನಕ್ಕಿದ್ದಾರೆ. ಇದೇ ಶೋನಲ್ಲಿ ಅಜ್ಜಿ ಪಾತ್ರದಲ್ಲಿ ರಕ್ಷಿತಾ ಶೆಟ್ಟಿ ನಟಿಸಿದ್ದಾರೆ. ಅಲ್ಲಿಯೂ ಅವರ ಅರೆಬರೆ ಕನ್ನಡದಿಂದ ಒಮ್ಮೆ ಕಾಮಿಡಿ ಸೀನ್ ಕ್ರಿಯೇಟ್ ಆಗಿದೆ. ಅದನ್ನು ಕಲರ್ಸ್ ವಾಹಿನಿ ಶೇರ್ ಮಾಡಿಕೊಂಡಿದೆ. ಈ ಹಿಂದೆ ರಕ್ಷಿತಾ ತಾವು ಮದುವೆಯಾಗುವ ಹುಡುಗ ರೈತನ ಮಗ ಆಗಿರಬೇಕು ಅನ್ನುವ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಸಾಮಾನ್ಯವಾಗಿ ಸೆಲೆಬ್ರಿಟಿ ಆದ ಬಳಿಕ ತಮ್ಮದೇ ಲೆವೆಲ್ ಹುಡುಗನ ಕನಸು ಕಾಣ್ತಾರೆ. ಆದರೆ ರಕ್ಷಿತಾ ಮಾತ್ರ ಅದನ್ನು ಬಿಟ್ಟುಕೊಟ್ಟಿಲ್ಲ ಎನ್ನುವುದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಳ್ತಿದ್ದಾರೆ. ಈ ವೀಕ್ನ ಗಿಚ್ಚಗಿಲಿ ಶೋನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಒಂದು ಸ್ಕಿಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಜ್ಜಿ ಪಾತ್ರನ ಮಾಡ್ತಾ ಇದ್ದಾರೆ. ಅವರು ಆ್ಯಕ್ಟಿಂಗ್ ಅರೆಬರೆ ಕನ್ನಡದಿಂದ ಆ್ಯಕ್ಟಿಂಗ್ ಮಾಡಿದ್ರೆ ನೋಡೋಕ್ಕೆ ಒಂದು ನಗು, ಅವ್ರು ಮಾಡೋ ತಪ್ಪಲ್ಲೇ ನಮಗೆ ನಗು ಬರುತ್ತೆ. ಸೊ ಈ ವೀಕ್ ನೋಡೋಣ ಏನು ಕಾನ್ಸೆಪ್ಟ್, ಅದು ಹೇಗೆ ರಕ್ಷಿತಾ ಅವರು ಮಾಡ್ತಾರೆ ಅಂತ. ಮಲ್ಲಮ್ಮ ಮತ್ತು ರಕ್ಷಿತಾ ಇಬ್ಬರೂ ಕೂಡ ಗಿಚ್ಚಗಿಲಿ ಶೋನಲ್ಲಿ ಈ ವೀಕಲ್ಲಿ ಬರ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಎಪಿಸೋಡ್ ಅಂತ.